ಕೆಲ ತಿಂಗಳ ಹಿಂದೆ ಭಾರೀ ಸದ್ದು ಮಾಡಿದ ಮಂಜು ಲೀಲಾ ಸಂತು ಟ್ರಯಾಂಗಲ್ ಲವ್ ಸ್ಟೋರಿಯಲ್ಲಿ ಇದೀಗ ಮತ್ತೊಂದು ತಿರುವು ಸಿಕ್ಕಿದೆ. ಲೀಲಾ ತನ್ನಿಂದ ದೂರ ಆಗಿದ್ದಾಳೆ, ಮಾಜಿ ಪ್ರಿಯಕರ ಸಂತು ಜೊತೆ ಹೋಗಿದ್ದಾಳೆ ಎಂದು ಆರೋಪಿಸುತ್ತಿದ್ದ ಮಂಜ ನಿನ್ನೆ ಸಂಜೆ ಸಂತುವಿನ ಅಂಗಡಿ ಬಳಿ ಹೋಗಿ ಗಲಾಟೆ ಮಾಡಿದ್ದಾನೆ. ಈ ವೇಳೆ ಸಂತು ತಾಯಿ ಮೇಲೆ ಸೈಕಲ್ ಎಸೆದು ಸೈಕೋ ಮಂಜ ಹಲ್ಲೆ ನಡೆಸಿದ್ದಾನೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮತ್ತೆ ಸದ್ದು ಮಾಡಿದ ಲೀಲಾ ಮಂಜು ಸಂತು ಟ್ರಯಾಂಗಲ್ ಲವ್ ಸ್ಟೋರಿ. ಮಂಜು ಲೀಲಾ ದೂರ, ಸಂತು ಕುಟುಂಬದ ಮೇಲೆ ಮಂಜನ ಗೂಂಡಾಗಿರಿ. ಸಂತು ತಾಯಿ ಮೇಲೆ ಹಲ್ಲೆ ನಡೆಸಿ ಸೈಕೋ ಮಂಜನ ಗೂಂಡಾಗಿರಿ. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಹಲ್ಚಲ್ ಎಬ್ಬಿಸಿರುವ ಮಂಜು ಲೀಲಾ ಸಂತು ಟ್ರಯಾಂಗಲ್ ಸ್ಟೋರಿ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. ಇದೀಗ ಮತ್ತೆ ಇವರಿಬ್ಬರ ಮನೆ ಜಗಳ ಬೀದಿಗೆ ಬಂದಿದೆ. ಲೀಲಾ ಮತ್ತೆ ಗಂಡ ಮಂಜು ಮಕ್ಕಳನ್ನ ಬಿಟ್ಟು ಹೋಗಿದ್ದಾಳೆ. ಆದ್ರೆ ಇದೀಗ ಮತ್ತೆ ಗಂಡ ಮಂಜು ತನ್ನ ಹೆಂಡತಿ ಲೀಲಾ ಸಂತು ಮನೆಗೆ ಹೋಗಿದ್ದಾಳೆ ಎಂದು ಆರೋಪಿಸಿದ್ದಾನೆ. ಅಲ್ಲದೆ ಮಂಜು ಕುಡಿದು ಸಂತು ಮನೆ ಬಳಿ ಹೋಗಿ ಭಾರಿ ದಾಂಧಲೆ ಮಾಡಿದ್ದು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋಗಳು ಹರಿದಾಡ್ತಿದೆ. ನನ್ನ ಮಕ್ಕಳು 3 ಜನ ತಾಯಿ ಮಕ್ಕಳು ಕರ್ಕೊಂಡು ಹೋಗಿದ್ದಾಳೆ. ಅರ್ಥ ಆಯ್ತಾ ಸಂತು? ನಿಮ್ಮಮ್ಮ ಹಿಂಗೆ ಎಂತೋಳು ಅಂತ ಗೊತ್ತಾಯ್ತು. ಇವತ್ತು ಲೈವಲ್ಲಿ ಬರ್ತಾ ಇದ್ದೀನಿ ನೋಡಪ್ಪ. ನೋಡಿ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ಲೈವಲ್ಲಿ ಇವತ್ತು ಅವರಮ್ಮ ಪರ್ಕೆ ತೋರಿಸ್ತಾ ಇದ್ದಾಳೆ. ಇಲ್ಲಿ ಹೆಂಡತಿ ಮನೆಗೆ ವಾಪಸ್ ಬರ್ತಿದ್ದಂತೆ ಸೈಲೆಂಟ್ ಆಗಿದ್ದ ಮಂಜ ಈಗ ಮತ್ತೆ ಕಿರಿಕ್ ತೆಗೆದಿದ್ದಾನೆ. ಪತ್ನಿ ಮನೆ ಬಿಟ್ಟು ಹೋಗಿದ್ದಾಳೆ ಎಂದು ಮಾಜಿ ಪ್ರಿಯಕರ ಸಂತು ಅಂಗಡಿ ಬಳಿ ಕಂಠಪೂರ್ತಿ ಕುಡಿದು ಗಲಾಟೆ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಸಂತು ತಾಯಿ ಸಗಾಯಿ ಮೇರಿ ಮೇಲೆ ಸೈಕಲ್ ಎತ್ತು ಹಾಕಿ ದಾಂಧಲೆ ಎಬ್ಬಿಸಿ ಹಲ್ಲೆ ಮಾಡಿದ್ದಾನೆ. ಲೀಲಾಳಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ, ಸಂತು ಕೂಡ ಅವರ ಸವಾಸಕ್ಕೆ ಹೋಗ್ತಿಲ್ಲ, ಸುಖ ಸುಮ್ಮನೆ ಲೀಲಾ ಇಲ್ಲೇ ಇದ್ದಾಳೆ ಎಂದು ಹೇಳಿ ಮಂಜ ಕುಡಿದು ಬಂದು ಗಲಾಟೆ ಮಾಡ್ತಿದ್ದಾನೆಂದು ಸಂತು ತಾಯಿ ಸಗಾಯಿ ಮೇರಿ ಆರೋಪಿಸಿದ್ದಾರೆ. ನಾನು ಒಳಗಡೆ ಕೂತಿದ್ದೆ, ಅವನು ಆ ಕಡೆಯಿಂದ ಕಾರ್ ಎತ್ಕೊ ಬಂದಿದ್ದಾನೆ. ನಾನ್ ನೋಡ್ಲಿಲ್ಲ, ಇಲ್ಲೇ ಕುತ್ಕೊಂಡು ಟಿವಿ ಮೊಬೈಲಲ್ಲಿ ವಿಡಿಯೋ ನೋಡ್ಕೊಂಡು ದೇವ್ರದ್ದು ನಾನು ಕೂತಿದ್ದೆ. ವಿಡಿಯೋ ಹಿಡ್ಕೊಂಡು ಇಲ್ಲೇ ಅವಳೆ ಮಗನ್ನ ನಾನು ಹೆಂಡತಿ ಕಳ್ಸವನೆ, ಕಳ್ಸ್ಬಿಟ್ಟು ಇಲ್ಲೇ ಇವಳು ಅಂಗಡಿಯಲ್ಲಿ ಬೈತಾ ಇದ್ದ. ನಾನು ಆಚೆ ಹೋಗಿ ಪರ್ಕೆ ಎತ್ಕೊಂಡು ಮಾರೆ ಅಂದ್ಬಿಟ್ಟು ಬಂದು ಹಿಂಗ್ ಕೈಯಲ್ಲಿ ಗುದ್ದಿದ್ದೇಟ್ಗೆ ನಾನು ಹಿಂದೆ ಬಿದ್ದು ತಿರ್ಗಾ ಎತ್ಕೊಂಡು ಹೋದ್ನಲ್ಲ ಪರ್ಕೆ. ಅಲ್ಲಿ ನನ್ನ ಮೊಮ್ಮಗನ ಸೈಕಲ್ ಇತ್ತು, ಆ ಸೈಕಲಲ್ಲಿ ರಪ್ಪಂದು ಹೊಡೆದ್ಬಿಟ್ಟ, ನಾನು ಪಲ್ಟಿ ಹೊಡೆದ್ಬಿಟ್ಟೆ. ಇನ್ನು ಕೆಲ ತಿಂಗಳ ಹಿಂದೆ ಲೀಲಾ ಮಂಜು ಒಂದಾಗಿ ಹೊಸ ಜೀವನ ಆರಂಭಿಸಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿ ಪ್ರಮೋಷನ್ ಮಾಡ್ಕೊಂಡು ಜೀವನ ನಡೆಸ್ತಿದ್ರು. ಆದ್ರೆ ಈ ಸಂಬಂಧ ಹೆಚ್ಚು ದಿನ ಉಳಿಯಲಿಲ್ಲ. ಮತ್ತೆ ಲೀಲಾ ಮತ್ತು ಮಂಜನ ನಡುವೆ ಗಲಾಟೆ ಶುರುವಾಗಿದೆ. ಮಂಜನ ಆರೋಪಕ್ಕೆ ಉತ್ತರ ನೀಡಿರುವ ಲೀಲಾ, ಮಕ್ಕಳ ಭವಿಷ್ಯಕ್ಕಾಗಿ ಮಂಜು ಜೊತೆ ಹೋಗಿದೆ, 1-2 ತಿಂಗಳು ಚೆನ್ನಾಗಿಯೇ ನೋಡ್ಕೊಂಡ, ಬಳಿಕ ಕುಡಿದು ಬಂದು ಪ್ರತಿದಿನ ಹಿಂಸೆ ನೀಡ್ತಿದ್ದ. ನಾನು ಸಂತು ಜೊತೆ ಸಂಬಂಧ ಮುಂದುವರೆಸಿದ್ದೇನೆ ಅಂತ ಜಗಳ ಮಾಡ್ತಿದ್ದ. ನಾನು ಸಂತು ಜೊತೆಗೆ ಇಲ್ಲ ಅಂತ ಹೇಳಿದ್ರು ಮಂಜು ಕೇಳ್ತಿಲ್ಲ. ನನಗೂ ಸಂತುಗೂ ಈಗ ಯಾವುದೇ ಸಂಬಂಧ ಇಲ್ಲ ಎಂದು ತಿಳಿಸಿದ್ದಾರೆ. ನಾನು 1 ತಿಂಗಳಾಯ್ತು ನಾನು ಮನೆ ಬಿಟ್ಟು ಬಂದು. ಮಂಜು ಕಡೆಯಿಂದ ತುಂಬಾ ಟಾರ್ಚರ್ ಆಗ್ತಿತ್ತು, ಹಂಗಾಗಿ ನಾನು ಮನೆ ಬಿಟ್ಟು ಬಂದ್ಬಿಟ್ಟೆ. ನನ್ನ ಪಾಡಿಗೆ ನಾನು PGಯಲ್ಲಿ ಇದ್ದೀನಿ. ಈಗ ನೆನ್ನೆ ಹೆಂಗ್ ನಂಬರ್ ಕಲೆಕ್ಟ್ ಮಾಡ್ದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ. ನೆನ್ನೆ ಬೆಳಗ್ಗೆಯಿಂದ ನನಗೆ ಕಾಲ್ ಮಾಡ್ತಾ ಇದ್ದೆ. ಸರಿ ಅಂತ ನಾನು ಮಾತಾಡಿದೆ, ನನಗಿನ್ನ ಬೇಡ, ನೀನು ಸುಮ್ಮನೆ ಏನಕ್ಕೆ, ನನ್ನ ಜೀವನ ನಾನು ನೋಡ್ಕೊತೀನಿ ಅಂತೆಲ್ಲ ಹೇಳಿ ಚೆನ್ನಾಗೇ ಮಾತಾಡ್ಕೊಂಡಿದ್ದೆ ಸರ್ ಅವನು. ಆಮೇಲೆ ಯಾವಾಗ ಹೋಗಿ ಈ ಥರ ಜಗಳ ಮಾಡ್ದ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದೀನಿ, ನಿನ್ಗೆ ಅಷ್ಟು ಡೌಟ್ ಇದ್ದರೆ, ನಾನೇನಾದರೂ ಸಂತು ಮನೇಲಿ ಇದ್ದೀನಿ ಅಂತ ಅಂದ್ಬಿಟ್ಟು ನಿಂಗೆ ಅಷ್ಟು ಡೌಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೋ, ನಾನು ರೆಡ್ ಹ್ಯಾಂಡಾಗಿ ನಿಮ್ಗೆ ಹಿಡಿತೀನಿ ಅಂತಂದ್ರೆ ಸರಿ ಆಯ್ತು, ಹಿಡಿದ್ಬಿಟ್ಟು ಆಮೇಲೆ ಮಾತಾಡು, ನನ್ನ ಪಾಡಿಗೆ ನಾನು ಜೀವನ ಕಟ್ಕೋಬೇಕು ಅಂತ ಅಂದ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಡು ನಾನು ಈಚೆ ಕಡೆ ಬಂದಿದ್ದೀನಿ. ನನ್ನ ಪಾಡಿಗೆ ನಾನು ಜೀವನ ಮಾಡಬೇಕು ಅಂತ ಅಂದ್ಬಿಟ್ಟು ಈಚೆ ಕಡೆ ಬಂದಿದ್ದೀನಿ. ಯಾಕೆ ನನಗೆ ಮನೇಲೂ ನೆಮ್ಮದಿ ಇಲ್ಲ, ಇಲ್ಲೂ ನೆಮ್ಮದಿ ಇಲ್ದಂಗೆ ಮಾಡ್ತಾ ಇದೆಯಾ ನೀನು? ಈ ಥರ ಎಲ್ಲ ಮಾಡಬೇಡ, ನನ್ನ ಪಾಡಿಗೆ ನನ್ನನ್ನು ಬದುಕೋದಕ್ಕೆ ಬಿಟ್ಬಿಡು. ಒಟ್ನಲ್ಲಿ ಮಂಜನ ಕಿರುಕುಳಕ್ಕೆ ಬೇಸತ್ತು ಲೀಲಾ ಮನೆ ಬಿಟ್ಟು ಬಂದ್ರೆ ಮಂಜ ಮಾತ್ರ ಲೀಲಾಳ ಮಾಜಿ ಪ್ರಿಯಕರ ಸಂತು ಬೆನ್ನು ಬಿದ್ದಿದ್ದಾನೆ. ಇತ್ತ ಮಂಜನ ಕಾಟಕ್ಕೆ ಸಂತು ಕುಟುಂಬವು ಬೇಸತ್ತಿದೆ. ಸುಖ ಸುಮ್ಮನೆ ಸಂತು ಮೇಲೆ ಆರೋಪ ಮಾಡಿ ಆತನ ತಾಯಿ ಮೇಲೆ ಹಲ್ಲೆ ಮಾಡಿದ್ದಾನೆ. ಈ ಸಂಬಂಧ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಮಂಜನ ವಿರುದ್ಧ ದೂರು ನೀಡಲಾಗಿದೆ. ಸಂತು ತಾಯಿ ನೀಡಿದ ದೂರಿನ ಮೇರೆಗೆ ಪೊಲೀಸರು ಮುಂದಿನ ಕ್ರಮ ಕೈಗೊಳ್ಳಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.